Welcome back to Banking Kannadiga. So one more notification is that good news for BE graduates and experience ಇರೋರಿಗೆ ಇದು ಅಂದರೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ಆಫ್ ಬರೋಡದು ಸ್ಪೆಷಲ್ ಆಫೀಸರ್ ನೋಟಿಫಿಕೇಶನ್ ಇದು. ನಾಳೆ ಅಂದರೆ 28ರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಮುಂದಿನ ತಿಂಗಳು 17/1/2025. ಆ್ಯಂಡ್ ಇಲ್ಲಿ ನೋಡಿ ಪೊಸಿಷನ್ಗಳು ಯಾವ್ಯಾವ ಪೊಸಿಷನ್ದು ಕಾಲಾಗಿದೆ ಅಂತ ಆ್ಯಂಡ್ ಗ್ರೇಡು, ಮ್ಯಾಕ್ಸಿಮಮ್ ಏಜ್, ಸಿ ಲೈನು ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್, ಇದು ಪೋಸ್ಟ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯೆನ್ಸು. ಆಲ್ಮೋಸ್ಟ್ ಎಲ್ಲ ಪೋಸ್ಟಿಗೂ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಈ PDF ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಇದಿಷ್ಟು ಬಂದುಬಿಟ್ಟು ಪೋಸ್ಟ್ಗಳ ಬಗ್ಗೆ, ಮ್ಯಾಕ್ಸಿಮಮ್ ಏಜ್ ಬಗ್ಗೆ ಇನ್ಫಾರ್ಮೇಷನ್ ಇರೋದು. ಸೊ ನೆಕ್ಸ್ಟು ನೋಡಿ, ತುಂಬ ವೇಕೆನ್ಸಿ ಕಾಲಾಗಿದೆ, 1000 ಮೇಲಿದೆ ವೇಕೆನ್ಸಿ ಆ್ಯಕ್ಚುಲಿ. ಬಟ್ ಇದು ಬಿ ಗ್ರ್ಯಾಜುಯೇಟ್ ಆಗಿರೋರಿಗೆ. ಸೊ ನೋಡಿ ತುಂಬ ಇದೆ. ಸೊ ಇದು ವೇಕೆನ್ಸಿ ವೈಸು ಯಾವ್ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿ ಇದೆ ಅಂತ. ಸೊ ಟೋಟಲ್ ವೇಕೆನ್ಸಿ ನೀವು 1000 ಕ್ರಾಸ್ ಆಗುತ್ತೆ ಟೋಟಲ್ ಮಾಡಿದರೆ. ಸೊ ಇದು ಏಜ್ ರಿಲ್ಯಾಕ್ಸೇಷನ್ನು, ನಾರ್ಮಲಾಗಿ ಸ್ಟ್ಯಾಂಡರ್ಡ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತಲ್ಲ ಅಷ್ಟು ಇದೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 600 ರೂಪಾಯಿ EWS ಜನರಲ್ ಆ್ಯಂಡ್ OBCಗೆ, SC ST ಕ್ಯಾಟಗರಿ ಅವರಿಗೆ 100 ರೂಪೀಸ್. ಪೊಸಿಷನ್ ಲೊಕೇಶನ್ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಬ್ಯಾಂಕ್ ಡಿಸೈಡ್ ಮಾಡುತ್ತೆ, ಆಲ್ ಓವರ್ ಇಂಡಿಯಾ. ಇದು ಈಗ ಕರ್ನಾಟಕದಲ್ಲಿ ಅಪ್ಲೈ ಮಾಡಿದರೆ ಕರ್ನಾಟಕದಲ್ಲೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಪೇ ಸ್ಕೇಲು, ಇದು ಬೇಸಿಕ್ ಅಷ್ಟೇ. ಇನ್ ಹ್ಯಾಂಡ್ ಈಗ ಫಾರ್ ಎಕ್ಸಾಂಪಲ್ ಸ್ಕೇಲ್ 1ಗೆ ಇನ್ ಹ್ಯಾಂಡ್ ಬಂದುಬಿಟ್ಟು ನಿಮಗೆ 75 ಕ್ರಾಸ್ ಆಗುತ್ತೆ ಇನ್ ಹ್ಯಾಂಡು. ಸೊ ಕ್ರೆಡಿಟ್ ಹಿಸ್ಟ್ರಿ ಆ್ಯಂಡ್ ಸರ್ವಿಸ್ ಬಾಂಡ್ ಇದೆ. ನೀವು ಇಲ್ಲಿ ನೋಡಿ 3 ಇಯರ್ಸ್ ಸರ್ವಿಸ್ ಬಾಂಡ್ ಮಾಡಿಸ್ಬೇಕು. ಅಂದರೆ ನೀವು ಜಾಯ್ನ್ ಆಗ್ತಿದ್ರೆ ಅಂದರೆ 3 ಇಯರ್ಸಿಗೆ ಸರ್ವಿಸ್ ಬಾಂಡ್ ಮಾಡಿಸ್ಕೊತಾರೆ. 1.5 ಲ್ಯಾಕ್ಸು. ನೀವೇನಾದ್ರು ಬಿಟ್ಟರೆ ಮಧ್ಯದಲ್ಲಿ 1.5 ಲ್ಯಾಕ್ ಪೇ ಮಾಡಬೇಕಾಗುತ್ತೆ ಅವರಿಗೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೆಲೆಕ್ಷನ್ ಪ್ರೊಸೀಜರ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆನ್ಲೈನ್ ಟೆಸ್ಟ್ ಇರುತ್ತೆ. ಪ್ರೊಫೆಷನಲ್ ನಾಲೆಡ್ಜ್, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಕೇಳಿದಾರಲ್ಲ, ಸೊ ಪ್ರೊಫೆಷನಲ್ ನಾಲೆಡ್ಜ್ ಕೂಡ ಟೆಸ್ಟ್ ಮಾಡ್ತಾರೆ. ಸೊ ಇದಿಷ್ಟು ಈ ನೋಟಿಫಿಕೇಷನ್ಗೆ. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ನೋಡಿಕೊಂಡು, ನಿಮ್ಮ ಪೋಸ್ಟು ನೀವು ಎಲಿಜಿಬಿಲಿಟಿ ಇದೆಯಾ ಅಂತ ನೋಡಿಕೊಂಡು ಅಪ್ಲೈ ಮಾಡಿ. ನಾನು ಇದು PDF ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು.